ಬೇಕು ಅಂತ ನಮ್ಮ ಸುಮಾ ಅವ್ರಿಗೆ ನಾನು ವೇದಿಕೆನ ಬಿಟ್ಕೊಡ್ತಾ ಇದ್ದೀನಿ. ಸುಮಾ ಅವರೇ ವೇದಿಕೆ ನಿಮ್ದು. ಧನ್ಯವಾದಗಳು ಸುಕನ್ಯಾ. ಕಳೆದ ಸಂಚಿಕೆಯಲ್ಲಿ ನಾವು ಜಲಗಾರ ನಾಟಕ ಕಾವ್ಯಾತ್ಮಕವಾಗಿದೆ, ಅದನ್ನ ಆರಂಭ ಮಾಡಿದ್ವಿ. ಹೇಗೆ ಜಲಗಾರ ತನ್ನ ಕಾಯಕವನ್ನ ಮಾಡ್ತಿರೋ ಸಂದರ್ಭದಲ್ಲಿ ಆ ಊರಿನ ಅಥವಾ ಹಳ್ಳಿಯ ಒಂದು ಶಿವನ ಗುಡಿಯಲ್ಲಿ ಉತ್ಸವ ನಡೀತಿರುತ್ತೆ. ಅದಕ್ಕೆ ಎಲ್ರು ಹೋಗ್ತಾ ಇರ್ತಾರೆ, ಇವನನ್ನ ಕೇಳ್ತಾರೆ. ನೇಗಿಲ ಯೋಗಿ ರೈತ ಅವನು ಸಹ ಹೋಗ್ತಾ ಇರ್ತಾನೆ ದೇವಸ್ಥಾನಕ್ಕೆ. ಯಾಕೆ ನೀ ಬರಲ್ವಾ ಅಂತ ಹೇಳಿದಾಗ ಅವನ ಮತ್ತು ಜಲಗಾರನ ಮಧ್ಯೆ ನಡೆಯುವಂತಹ ಸಂಭಾಷಣೆಗಳನ್ನ ನೋಡಿದ್ವಿ. ಹಾಗೇನೆ ಆ ಜಲಗಾರ ಪ್ರಕೃತಿಯ ಸೌಂದರ್ಯವನ್ನ ಸವಿತ ಹೇಗೆ ಕಾಯಕಕ್ಕೆ ಹೆಚ್ಚು ಮಹತ್ವವನ್ನ ಕೊಡ್ತಾ ತನ್ನ ಮಾತುಗಳನ್ನ ಹೇಳ್ದ, ಅದನ್ನ ನೋಡಿದ್ವಿ. ಮುಂದುವರಿತಾ ನಾವು ನೋಡೋಣ. ಈಗ ಇಬ್ಬರು ಪಾರ್ವರು ಸಹ ಬರ್ತಾರೆ. ಅವರಿಬ್ರು ಮಾತಾಡ್ತಾ ತುಂಬಾ ಚೆನ್ನಾಗಿ ಯಾರು ಹಾಡ್ತಿದ್ದಾರೆ ಅಂತಾರೆ. ಆದ್ರೆ ಅವನು ಜಲಗಾರ ಅಂತ ಗೊತ್ತಾದಾಗ ಏನೋ ಸುಮಾರಾಗಿ ಹಾಡ್ತಾನೆ, ಇಂತ ಇವನ ಕುಲದವನಿಗೆ ಹೀಗೆ ಹಾಡೋದಕ್ಕೆ ಒಲಿಯಕ್ಕೆ ಸಾಧ್ಯನಾ, ಈ ಹಾಡು ಒಲಿಯೋದಿಕ್ಕೆ ಅಂತ ಅವರು ಹೊರಟು ಬಿಡ್ತಾರೆ. ಆಗ ಜಲಗಾರ ಅವನ ಪಾಡಿಗೆ ಕೆಲಸವನ್ನ ಮಾಡ್ತಿರುವಾಗ ಮತ್ತೆ ಒಬ್ಬ ಯುವಕ ಬರ್ತಾನೆ. ಎಲ್ಲರೂ ದೇವಸ್ಥಾನದ ಕಡೆಗೆ ಹೋಗ್ತಾ ಇರೋರು ವಿವಿಧ ಜನಗಳು. ಸೊ ಒಬ್ಬ ಯುವಕ ಬರ್ತಾನೆ. ಅವನು ಜಲಗಾರನನ್ನ ನೋಡ್ತಾನೆ. ನೋಡ್ಬಿಟ್ಟು ಯುವಕ ಹೀಗೆ ಹೇಳ್ತಾನೆ: ಜಗದುದಯ ಕಾರಣನೇ, ಹೇ ಜಗದ ವ್ಯಕ್ತ ಮೂರ್ತಿ, ನಿನ್ನ ಮಹಿಮೆಯ ನರಿವರಾರು, ನಿನ್ನ ಲೀಲೆಯ ತಿರುಳ ಹೊಕ್ಕು ಮುಟ್ಟಿದವರಾರು, ಯುಗ ಯುಗಗಳಿಂಬಿಡದೆ ತಿಳಿಯಾಳದಾಗಸದಿ ತೊಳಗುತಿಹ ಸೂರ್ಯನನು, ಮುಂಬೆಳಗಿನಲ್ಲಿ ಮೂಡಿ ಬೈಗಿನಲ್ಲಿ ಮಡಿವ ಕಿರಿಯ ಹೂ ನಗುವಂತೆ ಮಾಡಿರುವ ನಿನ್ನ ಮಾಯೆಯ ಮೈಮೆಯಂತೋ. ದೇವರನ್ನ ಉದ್ದೇಶಿಸಿ ಹೇಳ್ತಾ ಇದ್ದಾನೆ. ಯುಗ ಯುಗಗಳಿಂಬಿಡದೆ ತಿಳಿಯಾಳದಾಗಸದಿ ತೊಳಗುತಿಹ ಸೂರ್ಯನನ್ನು, ಮುಂಬೆಳಕಿನಲ್ಲಿ ಮೂಡಿ ಬೈಗಿನಲ್ಲಿ ಮಡಿವ ಕಿರಿಯ ಹೂ ನಗುವಂತೆ ಮಾಡಿರುವ ನಿನ್ನ ಮಾಯೆಯ ಮೈಮೆಯಂತೂ ಅಂತ ಹೇಳ್ತಾ ಇದ್ದಾನೆ. ಕೆಲವರು ಆಡುವವರು, ಉಳಿದವರು ಕೆಲಸ ಮಾಡುವರು. ಯಾರ ಸಂತಸವಾರ್ಗೆ ಉದ್ದೇಶವೇನಿಹುದು? ದಿನ ದಿನವೂ ಎಡೆಬಿಡದೆ ಗೆಯ್ಯುತಿಹ ಜಲಗಾರನು, ಈತಂಗೆ ಯಾವ ಫಲವನ್ನು ಎಲ್ಲಿ ಮುಚ್ಚಿರುವೆ? ಮಹಿಮೆ ಯಾವುದು ಕಸದೊಳಡಗಿಹುದು ಅಂತ ಹೇಳ್ತಾ ಜಲಗಾರನನ್ನ ಈಗ ಸಂಬೋಧಿಸಿ ಮಾತನಾಡ್ತಾನೆ. ಜಲಗಾರ, ಜಾತ್ರೆಯೊಳು ಕೂಡ ನಿನಗೆ ಬಿಡವಿಲ್ಲವೇ? ನಾಳೆ ಗುಡಿಸುವಂತೆ ಬರಬಾರದೆ ಈಗ? ಒಂದು ದಿನವಾದರೂ ವಿಶ್ರಾಂತಿ ಇರಲಿ, ಬಾ ಹೋಗೋಣ. ಆಗ ಜಲಗಾರ ಉತ್ತರ ಕೊಡ್ತಾನೆ: ವಿಶ್ರಾಂತಿಯೊಂದು ದಿನ, ಕರ್ಮ ಕಾಲದಂತ್ಯದವರೆಗೆ. ಒಂದು ದಿನ ಜಾತ್ರೆ, ಅದಕ್ಕಾಗಿ ಯುಗ ಯುಗದ ಯಾತ್ರೆ. ತೆರಳು ಯುವಕನೇ, ತೆರಳು. ಶಿವನ ಗುಡಿಯೊಳಗರಸು, ನಾನು ಪುಡಿಯೊಳಗೆ ಅವನನ್ನರಸುವೆನು. ಹಾಗೆ ಹೇಳಿ ಅವನು ಜಲಗಾರ ಮುಂದುವರಿಸ್ತಾನೆ. ಯುವಕ ಅವನನ್ನ ಸ್ವಲ್ಪ ಹೊತ್ತು ದೃಷ್ಟಿಸಿ ನೋಡ್ತಾನೆ. ಅವನಿಗೆ ಕಾಣದ ಹಾಗೆ ಜಲಗಾರಗೆ ಅವನಿಗೆ ಕೈ ಮುಗಿದ್ಬಿಟ್ಟು ಅವನು ತನ್ನ ಪಾಡಿಗೆ ತಾನು ತೆರಳ್ತಾನೆ. ಅಷ್ಟರಲ್ಲಿ ಒಬ್ಬ ತಿರುಕನೊಬ್ಬ ತಿರುಯುತ್ತಾ ಬರುತ್ತಾನೆ, ಭಿಕ್ಷೆಯನ್ನ ಬಿಡ್ತಾ ಬರ್ತಾನೆ. ಅವನು ಕಣ್ಣು ಕಾಣದ ಕುರುಡ ಹಾಗೂ ಕುಂಟ. ಅವನು ರಾಗವಾಗಿ ಬೇಡ್ತಾ ಬರ್ತಾನೆ: ಧರ್ಮಾರೇ, ದೇವ್ರೇ, ತಾಯಿ ತಂದೆ, ಕಾಸು ಕೊಡ್ರಪ್ಪ, ಹೊಟ್ಟೆಗಿಲ್ದೆ ಹಸಿದು ಸಾಯ್ತಾ ಇದೀನಪ್ಪ, ಕಣ್ಣಿಲ್ಲ ಕಾಲಿಲ್ಲ, ಧರ್ಮಾರೇ, ತಾಯಿ ತಂದೆ ಅಂತ ಅವನು ಬೇಡ್ತಾ ಅಲ್ಲಿ ಬರ್ತಾನೆ. ಅಷ್ಟರಲ್ಲಿ ಆ ಕಡೆಯಿಂದ ಭಟ್ಟನೊಬ್ಬ ಮಂತ್ರ ಹೇಳ್ತಾ ವೇಗವಾಗಿ ಬರ್ತಾನೆ. ಮಂತ್ರ ಹೇಳ್ಕೊಂಡು ಗಡಿಬಿಡಿಯಲ್ಲಿ ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದಾನೆ. ಅವನು ರಾಗವಾಗಿ ಹೇಳ್ತಾ ಇದ್ದಾನೆ: ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವ ಮಮ ದೇವ ದೇವ. ಇವನ್ ಹೋಗ್ತಾ ಇರೋದಕ್ಕೂ ಭಿಕ್ಷುಕ ಅಡ್ಡ ಬರೋದಕ್ಕೂ ಸರಿ ಹೋಗುತ್ತೆ. ಆ ತಿರುಕ ಅವನನ್ನೇ ಬೇಡ್ತಾನೆ, ಭಟ್ಟನನ್ನ: ಕಣ್ಣಿಲ್ಲ, ಧರ್ಮಾರೇ, ಕಾಸು ಕೊಡ್ರಪ್ಪ, ಹೊಟ್ಟೆಗಿಲ್ದೆ ಹಸದ್ ಸಾಯ್ತಾ ಇದೀನಪ್ಪ. ಭಟ್ಟನಿಗೆ ಕೋಪ ಬಂದ್ಬಿಡುತ್ತೆ. ನೀ ಸತ್ರೇನೋ ನನಗೆ ಮಡಿ ಬಟ್ಟೆ ಮುಟ್ಟುವೆ ಏನೋ, ಅದಕ್ಕೆ ದೇವ್ರು ನಿನ್ ಕಣ್ ಹಿಂಗ್ಸಿದ್ದು ಅಂತ ಹೇಳ್ಕೊಂಡು ಹೊರಟೋಗ್ತಾನ ಅವನು. ಆಗ ತಿರುಕ ಪಾಪ ಬಹಳ ಬೇಸರದಿಂದ, ಹತಾಶವಾದ ರೋಷದಿಂದ: ನೀನೇಕೆ ಗುಡಿಯೊಳಗೆ ಸೇರಿರುವೆಯಪ್ಪ ಪರಮಾತ್ಮ? ಗುಡಿಗಳಿವು ಪಾಪಿಗಳ ಭೋಗಿಗಳ ಗೂಡುಗಳು. ಪೂಜೆ ಎಂಬುದೋ ಧರ್ಮ ಬುದ್ಧಿಯನ್ನು ಜೋಗುಳದಿ ಮಲಗಿಸುವ ಕಾಳ ಮಂತ್ರವು.
ದೇವಾ ಕಾಪಾಡು ಕಾಪಾಡು ಅಂತ ಹೇಳ್ತಾ ಹಸುವಿನಿಂದ ಅಲ್ಲೇ ಸುಸ್ತಾಗಿ ಒರಗ್ತಾನೆ. ಆ ಸಂದರ್ಭದಲ್ಲಿ ಇಬ್ರು ತರುಣರು ಮಾತಾಡ್ಕೋತಾ ತಮ್ಮಲ್ಲೇ ಬರ್ತಾರೆ. ಮೊದಲನೇ ಅವನು ಹೇಳ್ತಾನೆ, ದೇಗುಲದೊಳ ಅವಿತುಕೊಂಡಿಹನಂತೆ ಪರಶಿವನು, ಜಗವೆಲ್ಲ ದೇವನಿಹ ಗುಡಿಯಲಿಲ್ಲವೇ ಗೆಳೆಯ, ಜಗವೆಲ್ಲ ದೇವನಿಹ ಗುಡಿಯಲ್ಲವೇ ಗೆಳೆಯ. ದೇಗುಲದೊಳ ಅವಿತುಕೊಂಡಿಹನಂತೆ ಪರಶಿವನು, ಜಗವೆಲ್ಲ ದೇವನಿಹ ಗುಡಿಯಲ್ಲವೇ ಗೆಳೆಯ. ಮತದ ಮದ್ಯವ ಕುಡಿದು ತಲೆ ಕೆಟ್ಟಿರುವುದು ಮಂದಿ. ಇವರು ಬಹಳ ಪ್ರೋಗ್ರೆಸಿವ್, ಇವರು ಏನ್ ಹೇಳ್ತಾರೆ, ಬಹಳ ಹೊಸ ವಿಚಾರಗಳ ಯುವಕರು. ಇವ್ರು ಹೇಳ್ತಾರೆ, ಎಲ್ಲ ಇಡೀ ಜಗವೇ ದೇವನಿರುವಂತಹ ಗುಡಿ ಅಲ್ವಾ, ಏನ್ ಗುಡಿಲೇ ದೇವ್ರಿದಾನ ಅಂತ ಅವ್ನು ಮೊದಲನೇ ಕೇಳ್ತಾನೆ. ಅದಕ್ಕೆ ಮತದ ಮದ್ಯವನ್ನ ಕುಡಿದು ತಲೆ ಕೆಟ್ಟು ಹೋಗಿದೆ ಇವರಿಗೆಲ್ಲ, ಮತ ಅನ್ನೋದು ಅಮಲು ಅಂತ. ಇವೆಲ್ಲ ನಾವು ಇದನ್ನ ನೀಶೆ ಹೇಳಿರ್ಬೋದು, ರಿಲಿಜನ್ ಇಸ್ ಆಫ್ ವಿಮ್ ಅಂತ ಹೇಳಿದ್ರು ಅಂತ. ಐ ಡೋಂಟ್ ರಿಮೆಂಬರ್, ನೀಶೆ ಅನ್ಸ್ತಿದೆ. ಸೊ ಹೀಗೆ ಇದೆಲ್ಲವನ್ನ ಓದಿರೋದು ಕುವೆಂಪು ಅವರು ಗಾಢವಾಗಿ ಪ್ರಭಾವಿತರಾಗಿ ಇದೆಲ್ಲವನ್ನ ಇದ್ರಲ್ಲಿ ತರ್ತಾರೆ. ಓದ್ತಾ ಇದ್ರೆ ನಮ್ಗೆ ಅವರಿಗೆ ಆಗಿರುವ ಪ್ರಭಾವ ಎಲ್ಲ ನಾವು ಇದ್ರಲ್ಲಿ ಕಾಣ್ಬೋದು. ಹಾಗೆ ಎರಡನೇವ್ನು ಹೇಳ್ತಾನೆ, ಮೊದಲ ಟಕ್ಕನು ಮೊದಲ ಬೆಪ್ಪನಂ ಸಂಧಿಸಲು ಸಂಭವಿಸಿತೆಂಬರಿ ಮತ ಎಂಬ ಮತಿವಿಕಾರಂ. ಮೊದಲ ಟಕ್ಕ ಮೊದಲ ಬೆಪ್ಪ ಅವರಿಬ್ರು ಸಂಧಿಸಿದಾಗ ಸಂಭವಿಸಿತಂತೆ ಈ ಮತ ಅನ್ನುವಂಥ ಮತಿವಿಕಾರ. ದೊರೆ ಪುರೋಹಿತರ್ ಅವಳಿ ಮೊಲೆಯೂಡಿ ಸಲಹಿದರದಂ. ಪುರೋಹಿತರು ಹಾಗೂ ದೊರೆಗಳು, ಪ್ರಭುತ್ವ ಹಾಗೂ ಪುರೋಹಿತಶಾಹಿ ಎರಡೂನು ಅದಕ್ಕೆ ಅವಳಿ ಮೊಲೆಗಳನ್ನ ಊಡಿ ಅದನ್ನ ಬೆಳೆಸಿದ್ದಾರೆ, ಸಲಹಿದ್ದಾರೆ. ಮತದ ಮದಿರೆಯ ನೀಂಟಿ ಮಂಕು ಬಡಿದಿದೆ ಜನಕ್ಕೆ. ಮತ ಅನ್ನುವ ಅಮಲಿನಲ್ಲಿ ಜನಗಳಿಗೆ ಮಂಕು ಹಿಡಿದಿದೆ. ಕೊನೆ ದೊರೆಯ ಕೊರಳಿಗೆ ಆ ಕೊನೆ ಪುರೋಹಿತನ ಉರುಳಾಗುವವರೆಗೆ, ಯಾವ ಕಡೆಯ ದೊರೆ ಹಾಗೂ ಕಡೆಯ ಪುರೋಹಿತ ಅವರಿಗೆ ಅವನ ಕರುಳು ಉರುಳಾಗುವವರೆಗೂ, ಆ ದೊರೆ ಹೋಗುವವರೆಗೂ ಸುಖವಿಲ್ಲ ಈ ದೊರೆಗೆ. ಕೊನೆ ದೊರೆಯ ಕೊರಳಿಗೆ ಆ ಕೊನೆ ಪುರೋಹಿತನ ಉರುಳಾಗುವವರೆಗೆ ಸುಖವಿಲ್ಲ ಈ ದೊರೆಗೆ ಅಂತ ಎರಡನೇವ್ನು ಹೇಳ್ತಾನೆ. ಆಗ ಮೊದಲನೇ ತರುಣ ಮತ್ತಷ್ಟು ಹೇಳ್ತಾ ಹೋಗ್ತಾನೆ, ಪೂರ್ವಿಕರ ಮೂಢತನಕ್ಕೆ ಆದಿ ಎಂಬುದೆಲ್ಲಿ, ಅಂತವೆಂಬುದೆಲ್ಲಿ, ಹೇಳುವುದು ಒಂದು ಮಾಡುವುದು ಮತ್ತೊಂದು. ಜಗದೊಡೆಯ ನೆಲ್ಲಿಯೂ ಇರುವನೆಂಬರು ಒಮ್ಮೆ, ಗುಡಿಯಲ್ಲಿ ಅರಸುವವರು ಒಮ್ಮೆ, ನಿರಾಕಾರನೆಂದು ಸಾರುವರು ಒಮ್ಮೆ, ಮೂರ್ತಿಗಳ ಮಾಡಿ ಆರಾಧಿಸುವರಿನ್ನೊಮ್ಮೆ. ಒಂದು ಸಲ ಸರ್ವರೊಳು ಅವನಿರುವನು ಎನ್ನುವರು, ಹೊಲೆಯ ನೀ ದೂರವಿರೋ ಎಂದೆಂಬರಿನ್ನೊಮ್ಮೆ. ನುಡಿಗೂ ನೆಗಳ್ತೆಗೂ ಸಂಬಂಧವೇ ಇಲ್ಲ. ಇದೇ ನಮ್ಮ ಭಾರತಾಂಬೆಯ ದುರ್ಗತಿಗೆ ಕಾರಣ. ಬಡ ಜನರ ಕಣ್ಣೆತ್ತಿ ನೋಡದಿಹ ಮರುಗುದಿಹ ಹಾಳು ಪೂಜೆಯದೇಕೆ. ಹಸಿದ ಜನಗಳಿಗೆ ಕೊಡರೊಂದು ಕಾಸ, ತಣ್ಣಗಿಹ ಕಲ್ಲುಗಳ ಮೇಲೆ ಎಣ್ಣೆಯನು ಬೆಣ್ಣೆಯನು ಸುರಿಯುವರು. ಕರ್ಪೂರದ ಆರತಿಯ ಬೆಳಗುವರು, ವಿಗ್ರಹದ ಮುಂದೆ ತಲೆಬಾಗಿ ಸತ್ತ ದೇವರ ಪೂಜೆ ಮಾಡುವರು. ಜೀವದ ದರಿದ್ರ ನಾರಾಯಣರ ಸೇವೆಯಲ್ಲವೇ ಪರಮ ಪೂಜೆ ಅಂತ ಬಹಳ ಉದಾತ್ತವಾಗಿ ಹೇಳ್ತಾನೆ. ಆ ಸಂದರ್ಭಕ್ಕೆ ಸರಿಯಾಗಿ ತಿರುಕ ಬರ್ತಾನೆ. ಅವನ ಹತ್ರ ಬಂದು, ಧರ್ಮರೇ ಕಣ್ಣಿಲ್ಲ, ಹಸಿದೇನು ಸಾಯ್ತಿದೇನಪ್ಪ, ಪುಣ್ಯಾತ್ಮರೇ ತಾಯಿ ತಂದೆ ಕಾಸು ಕೊಡಿರಪ್ಪ ಅಂದಾಗ ಮೊದಲನೇ ತರುಣ ಇದೆಲ್ಲ ಮಾತಾಡ್ತಿದ್ನಲ್ಲ, ಅದಕ್ಕೆ ಎರಡನೇ ತರುಣ ಅವನ್ನ ಕೇಳ್ತಾನೆ, ಕಾಸಿದೆಯಾ ನಿನ್ನ ಬಳಿ ಅಂತ. ತಟಕ್ ಅಂತ ಮೊದಲನೇ ತರುಣನ ಎದುರಿಗೆ ಕೇಳಿದಾಗ ಜೇಬಿನಲ್ಲಿ ಹಣದ ಶಬ್ದ ಆಗತ್ತೆ. ಅಂದ್ರೆ ಅವನ ಹತ್ರ ಕಾಸಿತ್ತು, ಅವನ ಜೇಬಿನಲ್ಲಿ ಶಬ್ದ ಆಗತ್ತೆ. ಆಗ ಮೊದಲನೇ ತರುಣ ಹಣ ಕೊಡೋ ಬದಲು ಹೀಗೆ ಹೇಳ್ತಾನೆ, ಹಾಗಲ್ಲ ಮಿತ್ರ, ಕೊಡುವುದನ್ನು ನೋಡಿ ಕೊಡಬೇಕು. ನರಜನುಮವು ಅತ್ಯಧಿಕವು, ಅದರೊಳು ಗುರು ಹಿರಿಯರವರೆಂದು ದಾನ ಕರುಹರಿವರಲ್ಲೆಂದು ನೋಡದೆ, ಮೂಢ ಮಾರ್ಗದಲ್ಲಿ ಕರೆದ ಪಾತ್ರಂಗಿತ್ತು ಪಾತ್ರನ ಪರಿಹರಿಸಲಿ ಎರಡರಿಂ ಸಂಹರಣ ವೈದುವುದು ಆರ್ಜಿಸಿದ ಧನವರಸ ಕೇಳೆಂದ. ಇದು ಕುಮಾರವ್ಯಾಸನ ಮಹಾಭಾರತದ ವಿದುರ ನೀತಿಯಲ್ಲಿ ಹೇಳಿರೋದು. ಇದನ್ನ ಹೇಳ್ತಾ ಇದ್ದಾನೆ. ನರಜನುಮವು ಅತ್ಯಧಿಕ, ಅದರೊಳು ಗುರು ಹಿರಿಯರವರೆಂದು ದಾನ ಕರುಹರು ಅವರಿಲ್ಲವೆಂದು ನೋಡದೆ. ಅವರು ದಾನ ಕರುಹರೋ ಇಲ್ವೋ ಅನ್ನೋದನ್ನ ನೋಡದೆ ಬರೀ ಗುರು ಹಿರಿಯರು ಅಂತ ಹೇಳಿ ಮೂಢ ಮಾರ್ಗದಲ್ಲಿ ಕರೆದು ಅಪಾತ್ರಂಗಿತ್ತು. ಅವ್ರನ್ನ ಕರೆದು ನಾವು ಮೂಢತನದಿಂದ ಅವ್ರಿಗೆ ಅಪಾತ್ರರಿಗೆ ದಾನ ಮಾಡಿದ್ರೆ ಸಂಹರಣ ವೈದುದು ಆರ್ಜಿಸಿದ ಧನವು, ನಾವು ಸಂಪಾದಿಸಿದಂತಹ ಧನವು ಹಾಳಾಗತ್ತೆ ಅಂತ ಹೇಳಿಲ್ವಾ ಎಂಬ ವಿದುರ ನೀತಿಯನ್ನರಿಯೆಯ ನೀನು. ಇವನೇನು ಕುರುಡನೆ, ಇವನು ಬಲು ಸೋಮಾರಿ, ನೋಡೆನಿತು ಬಲಶಾಲಿಯಾಗಿ ಹನು
ನೋಡು ನೋಡು, ದುಡಿಯಬಾರದೆ ಇವನು, ಭಿಕ್ಷುಕರ ದೆಸೆಯಿಂದ ದೇಶವೇ ಹಾಳಾಯ್ತು ಅಂತ ಹೇಳಿ ಕುರುಡನ ಹತ್ರ ಹೋಗಿ, ಲೋ ನಿನ್ನ ಕಣ್ಣು ಕುರುಡೇನೋ ಪಕ್ಕ ಅಂತ ಕಣ್ಣಿನ ರಪ್ಪೆನ ಎಳೆದು ತೆಗೆದು ನೋಡಕ್ ಹೋಗ್ತಾನೆ ಅವನು. ಪಾಪ ಅವನು ತಿರುಕನಿಗೆ ಅದು ವಿಪರೀತ ನೋವನ್ನುಂಟು ಮಾಡುತ್ತೆ. ಅವನು ಕೂಗಿ ಗೋಳಾಡಿ, ಪರದೇಶಿ ಅಪ್ಪ, ಕಣ್ಣಿಲ್ಲ ಅಪ್ಪ, ನಿನ್ ದಮ್ಮಯ್ಯ ಅಪ್ಪ, ನಿನ್ ಕಾಸೆನಗೆ ಬೇಡಪ್ಪ, ಕಣ್ಣು ಚುಚ್ಚ ಬೇಡಪ್ಪ ಅಂತ ಅವನು ತುಂಬಾ ವ್ಯಥೆ ಪಡ್ತಾನೆ. ಆಗ ಜಲಗಾರ ಓಡಿ ಬಂದು ಆ ತರುಣನನ್ನ ಎಳೆದು ಭಿಕ್ಷುಕನನ್ನ ಅವನ ಕೈಯಿಂದ ಬಿಡಿಸ್ತಾನೆ. ಜಲಗಾರ ಹೇಳ್ತಾನೆ, ಬಿಡಿರಪ್ಪ, ಪಾಪ ಹೊಟ್ಟೆಗಿಲ್ಲದೆ ಬಿದ್ದು ಸಾಯುವವಗೆ ಏತಕಿ ಗೋಳು ಅಂತ. ಮೊದಲನೇ ತರುಣ ಕೋಪದಿಂದ, ಸೊಕ್ಕೇನೋ ನಿನಗೆ, ತಿಂದ ಸೊಕ್ಕೆ ಮೈ ಮುಟ್ಟವಯ್ಯ ಬಂದು ಅಂತ. ಇಷ್ಟೊತ್ತು ಅವರು ವೇದಾಂತ ಏನ್ ಮಾತಾಡಿದ್ದು, ಕಾರ್ಯರೂಪಕ್ಕೆ ಬಂದಾಗ ಅವರ ನಿಜ ಸ್ವರೂಪವನ್ನು ಅವ್ರು ತೋರಿಸ್ತಾ ಇದ್ದಾರೆ. ಅವನನ್ನು ಒದ್ದು ನುಗ್ಗಿ ಹೋಗುತ್ತಾರೆ. ಜಲಗಾರನನ್ನ ಒದ್ದು ಅವರಿಬ್ರು ಆ ಕಡೆಗೆ ಹೋಗ್ತಾರೆ. ಆಗ ಜಲಗಾರ ಹೇಳ್ತಾನೆ, ದೇವರೇ ದೇವರೇ, ಶತ್ರುಗಳ ಕಾಟವಾದರೂ ಬೇಕು, ನಮಗಾಗಿ ಮಿತ್ರರೆಂಬುವ ನೆವದಿ ಮರುಕ ತೋರುವ ಜನರ ಕೃತ್ರಿಮದ ಕಾಟ ಬೇಡ. ಬಟ್ಟನಾದರೋ ಬೈದು ಹೋದ, ಬಡ ಜನರಿಗಾಗಿ ಮರುಗುವ ಇವರು ಭಿಕ್ಷುಕನ ಕಣ್ಣಿರಿದು ಒದ್ದು ತೆರಳಿದರು ಅಂತ ಹೇಳಿ ಭಿಕ್ಷುಕನನ್ನ ಮಾತನಾಡಿಸ್ತಾನೆ. ನಿನಗೇನು ಬೇಕಣ್ಣ? ತಿರುಗ ಹೇಳ್ತಾನೆ, ಸಾಯುತ್ತೇನಪ್ಪ, ಹೊಟ್ಟೆಗಿಲ್ಲದೆ ತುತ್ತು ಅನ್ನ ಹಾಕುವೆಯಾ? ಆಗ ಜಲಗಾರ ಹೇಳ್ತಾನೆ, ಬಡವರಿಗೆ ಬಡವರಲ್ಲದೆ ಬೇರೆ ಗತಿಯುಂಟೆ? ಲೋಕದಲ್ಲಿ ಕಂಬನಿಯ ನೊಂದ ನೊರಸಿದ ನರನೇ ಧನ್ಯ, ನಿಟ್ಟುಸಿರಿ ನೊಂದ ಸಂತೈಸುವನೇ ಮಾನ್ಯ, ಹಸಿದ ಹೊಟ್ಟೆಗೆ ಮರುಗಿ ತುತ್ತೊಂದ ನೀಡುವವನೇ ಶಿವನಿಗೆಣೆ, ಹೆರರ ಗೋಳನು ಕಂಡು ಎದೆ ಬೆಂದು ಬಟ್ಟೆಗೆಟ್ಟೊಬ್ಬನನ್ನು ಕೈ ಹಿಡಿದು ಜೀವನದ ಕರಿಮಣಿಯ ಕತ್ತಲಲ್ಲಿ ಕಿರಣವೊಂದನ್ನು ತಂದು ಬರುವಸೆಯವ ನೀಯುವಾತನೇ ಋಷಿ. ಇಲ್ಲಿ ಎದೆ ಬೆಂದು ಬಟ್ಟೆಗೆಟ್ಟೊಬ್ಬನನ್ನು ಕೈ ಹಿಡಿದು, ಬಟ್ಟೆಗೆಟ್ಟು ಅಂದ್ರೆ ಬಟ್ಟೆ ಅಂದ್ರೆ ಎರಡು ಅರ್ಥ ಬರುತ್ತೆ. ಹಳೆಗನ್ನಡದಲ್ಲಿ ಬಟ್ಟೆ ಅಂದ್ರೆ ದಾರಿ ಅನ್ನುವ ಅರ್ಥನೂ ಬರುತ್ತೆ. ಅಂದ್ರೆ ದಾರಿ ದಾರಿ ಅಲೆದು ಆ ಬಡವರನ್ನ ನೋಡಿ ಅವರ ಕೈ ಹಿಡಿದು ಜೀವನದ ಕರಿಮಣಿಯ ಕತ್ತಲಲ್ಲಿ ಕಿರಣವೊಂದನ್ನು ತಂದು ಭರವಸೆಯನ್ನು ಈಯುವಾತನೇ ಋಷಿ ಅಂತ ಹೇಳ್ತಾನೆ. ಹೇಳಿ, ಅದೇ ಪೂಜೆ, ಧರ್ಮ, ಯೋಗ, ಭಕ್ತಿ. ಎದ್ದೇಳು ಭಿಕ್ಷುಕನೇ, ನನ್ನದೊಳೆ ಮುಷ್ಟಿ ನಿನಗಿಕ್ಕಿ ಶಿವಪೂಜೆ ಮಾಡುವೆನು. ನೀನೆನ್ನ ಸೋದರ, ನೀನೆನ್ನ ದೇಗುಲ, ನೀ ನೆನಗೆ ಪರಶಿವ, ಏಳು ಮೇಲೇಳು ಸೋದರನೇ ಅಂತ ಹೇಳಿ ಆ ತಿರುಕನ ಕೈ ಹಿಡಿದು ಮೆಲ್ಲಗೆ ನಡೆಸ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಪರದೆ ಬೀಳತ್ತೆ. ಇದು ದೃಶ್ಯ 1 ಮುಗಿಯತ್ತೆ. ದೃಶ್ಯ 2 ಸ್ವಲ್ಪ ಶುರು ಮಾಡಿರೋಣ. ಬಹುಶಃ ಇನ್ನೊಂದ್ 5 ನಿಮಿಷ ಹೇಳ್ಬಿಟ್ಟು ಬೇಕಿದ್ರೆ ನಿಲ್ಲಿಸ್ಬೋದು. ದೃಶ್ಯ 2ರಲ್ಲಿ ಸಾಯಂಕಾಲ ಮತ್ತೆ ಭೂದೇವಿ ಬಂದು ಹಾಡ್ತಾಳೆ. ಆಗ್ಲೇ ಪ್ರಾಂತ ಕಾಲದಲ್ಲಿ ಬಂದು ಭೂದೇವಿ ಹಾಡಿದ್ಲು. ಈಗ ಸಾಯಂಕಾಲ ಭೂದೇವಿ ಮತ್ತೆ ಬಂದು ಹಾಡ್ತಾ ಇದ್ದಾಳೆ. ಹಾಡೋದನ್ನ ನಾನ್ ಮತ್ತೆ ನಿಮ್ಮ ಹತ್ರ ವಾಚನ ಮಾಡ್ತಾ ಇದ್ದೆ, ಅಂದ್ರೆ ಓದ್ತಾ ಇದ್ದೀನಿ ಅಷ್ಟೇ. ದೂರದಿಂದ ಮೆಲುನಡೆಯಲಿ ಸಂಜೆ ಬೆಣ್ಣು ಬರುವಳು, ಬಹು ದೂರದಿಂದ ಬರುವಳು, ನೀಲ ಗಗನದಾಚೆಯಿಂದ ನಲಿದು ತೇಲಿ ಬರುವಳು, ತವರೂರಿಂದ ಬರುವಳು, ಸರಸದಿಂದ ತೊರೆಯ ತಡಿಯ ಮೇಲೆ ನಡೆದು ಬರುವಳು, ಸುಖ ಶಾಂತಿಗಳನ್ನು ತರುವಳು, ಸೆರಗಿನಿಂದ ಗಿರಿವನಗಳ ಮುಸುಗು ತೇರಿ ಬರುವಳು, ಮನ ಮೋಹಿಸುತ್ತ ಬರುವಳು, ಆಡುವ ವಿಹಂಗಮಗಳ ಗೂಡಿಗಟ್ಟಿ ಬರುವಳು, ಆಡುವ ವಿಹಂಗಮಗಳ ಗೂಡಿಗಟ್ಟಿ ಬರುವಳು, ನಲಿದಾಡಿ ಆಡಿ ಬರುವಳು, ಗೆಜ್ಜೆಗಳನ್ನು ಗಲಿರೆನಿಸುತ್ತಾ ಹೆಜ್ಜೆ ಇಡುತ್ತಾ ಬರುವಳು, ನಸು ಲಜ್ಜೆಯಿಂದ ಬರುವಳು, ವ್ಯೋಮವಳ ಮಣಿಕಿರೀಟ, ವ್ಯೋಮವಳ ಮಣಿಕಿರೀಟ, ಭೂಮಿ ಪಾದಪೀಠವು, ವನಧಾಮ ಹಸಿರು ನುಡುಗೆಯು, ಇಂದು ಅವಳ ಮುಕುಟಮಣಿಯು, ಇಂದು ಅವಳ ಮುಕುಟಮಣಿಯು, ತಾರೆ ರನ್ನಗಿಡಿಗಳು, ಕುರುಳೋಳಿ ನೀಲಮೇಘವು, ತಾರೆ ರನ್ನಗಿಡಿಗಳು, ರನ್ನಗಿಡಿಗಳು ಅಂದ್ರೆ ಕಿವಿ ಓಲೆಗಳು, ಸ್ಟಾರ್ಸ್, ತಾರೆ ಕುರುಳೋಳಿ ನೀಲಮೇಘವು, ಕುರುಳೋಳಿ ಅಂದ್ರೆ ಮುಂಗುರುಳು, ಮುಂಗುರುಳು ಅವಳ ನೀಲಮೇಘಗಳು, ಅವಳ ಕೂದಲುಗಳು ನೀಲಮೇಘಗಳು ಅಂತ ವರ್ಣಿಸ್ತಿದ್ದಾರೆ. ತಣ್ಣೆಲರ ಕೂಡಿಯಾಡಿ ಮೌನದಿಂದ ಬರುವಳು, ತಣ್ಣನೆಯ ಗಾಳಿ, ಎಲ್ಲರೂ ಅಂದ್ರೆ ಗಾಳಿ, ತಣ್ಣನೆಯ ಗಾಳಿಯಲ್ಲಿ ಕೂಡಿಯಾಡಿ ಮೌನದಿಂದ ಬರುವಳು, ಅನುರಾಗದಿಂದ ಬರುವಳು, ಗೂಢತರದ ಶಾಂತಿಯಿಂದ ಜಗದೆವೆಗಳ ಮುಚ್ಚುತ್ತ ವಯ್ಯಾರದಿಂದ ಬರುವಳು, ದಿನದ ಬೇಗೆಯಿಂದ ಬೆಂದು ಬಲು ಬಳಲಿಹ ಭೂಮಿಗೆ ವಿಶ್ರಾಂತಿ ಇತ್ತು ಬರುವಳು, ದಿನದ ಬೇಗೆಯಿಂದ ಬೆಂದು ಬಲು ಬಳಲಿಹ ಭೂಮಿಗೆ ವಿಶ್ರಾಂತಿ ಇತ್ತು ಬರುವಳು, ನಲಿ ನಲಿಯುತ್ತ ಮೆಲು ನಡೆಯಲಿ
ಸಂಜೆ ವೆಣ್ಣು ಬರುವಳು ನೋಡದು ತೇಲಿ ಬರುವಳು ಅಂತ ಹಾಡ್ಬಿಟ್ಟು ಅವಳು ಭೂದೇವಿ ಹೊರಟೋಗ್ತಾಳೆ. ಜಲಗಾರ ಯಥಾ ಪ್ರಕಾರ ಪೊರಕೆ ಬುಟ್ಟಿ ಹಿಡಿದು ಬರ್ತಾನೆ. ಬಂದು ಆಗ ಕೆಲಸ ಮುಗಿದಿದೆ ಆಲ್ಮೋಸ್ಟ್. ಅಂದು ಎನಿತು ಸೊಗಮಿ ಎಲರ್, ಎಲರ್ ಅಂದ್ರೆ ಗಾಳಿ, ಎಂತ ತಣ್ಣನೆಯ ಗಾಳಿ. ಎನಿತು ಸೊಗಮಿ ಎಲರ್ ದುಡಿದು ಬಳಲಿದ ಮೈಗೆ, ದುಃಖವೆಂಬುದು ಸುಖದ ಕಿಂಕರನು, ದುಃಖವೆಂಬುದು ಸುಖದ ಕಿಂಕರನು. ಬಾಳೆನಿತು ಸವಿಗನಸು, ಬಾಳ್ ಸವಿಯ ಸಿರಿ ಇದ್ರು ಸಾವಳ್ಕು ಬರಿಯ ಬಡತನ ಮಲ್ತೆ. ಬಾಳ್ ಸವಿಯ ಸಿರಿ ಎದಿರು ಸಾವಳ್ಕು, ಸಾವಿನ ಭಯ, ಅಳುಕು, ಸಾವಿನ ಭಯ ಬರಿಯ ಬಡತನ ಮಲ್ತೆ. ಬಡತನ ಆದ್ರೂ ಸಾಯ್ಬೇಕು ಅಂತ ಅವನ ಮನೋಭಾವ ಇಲ್ಲ. ಎಷ್ಟು ಇವನಿಗೆ ಪಾಸಿಟಿವ್ ಇದಿದೆ ಜಲಗಾರನಿಗೆ ಅಂದ್ರೆ. ಬಾಳು ಬಹಳ ಸವಿಯಾಗಿದೆ ಅಂತ. ಯಾಕಂದ್ರೆ ತನ್ನ ಕಾಯಕವನ್ನ ನಂಬಿ ಬದುಕ್ತಿರೋ ಇವನು. ಸೌಮ್ಯ ಮಲ್ತೆ, ಬದುಕೋದೇ ಒಂದು ಸೌಮ್ಯವಾದ ಕೆಲಸ ಅಂತ ಹೇಳ್ತಾನೆ. ಒಂದು ಎತ್ತರವಾದ ಜಗಲಿ ಮೇಲೆ ಕೂತ್ಕೋತಾನೆ. ಮತ್ತೆ ಆ ಪ್ರಕಾರ ತನ್ನ ಪ್ರಕೃತಿಯನ್ನ ವರ್ಣಿಸ್ತಾ ಹೋಗ್ತಾನೆ. ಮೂಡಿವ ಚಂದಿರನೆ ಬಾಳು ಸವಿ ಎಂಬುದನ್ನು ಜಗಕ್ಕೆಲ್ಲ ಸಾರುತ್ತ, ಮೂಡಿ ತಾರಕೆಗಳಿರ ಜೀವದಾನಂದವನ್ನು ತಿರೆಗೆಲ್ಲ ತೋರುತ್ತ. ಬೀಸು ಬೀಸಲೆ ಮಂದ ಮಾರುತನೆ ಜೀವನದ ಬೇಗೆಯನ್ನು ತೂರುತ್ತ. ಬಾಳು ಚಿರವಲ್ಲದಿರೆ ಭೂಮಿ ಚಿರವಲ್ಲದಿರೆ ಜೀವದಾನಂದವದು ಚಿರವಲ್ಲವೇನು. ಯಾವುದು ಚಿರವಲ್ಲ, ಆದ್ರೆ ಜೀವದ ಆನಂದ ಇದೆಯಲ್ಲ, ಜೀವಕ್ಕೆ ಸಿಗುವ ಆನಂದ, ಅದು ಚಿರ ಅಂತ ಹೇಳ್ತಾರೆ. ತೊಳಗುತಿಹ ಚುಕ್ಕಿಗಳೇ ಬಾಳ ಕಿರುಗೆಲಸವಿದು, ಜಲಗಾರನೆಸಗುವೀ ಕಿರುಗೆಲಸವಿದು. ನಿಮ್ಮ ಕಾಂತಿಗಿಂತಲೂ ಚಿರ, ನಿಮ್ಮ ಕಾಂತಿಗಿಂತಲೂ ನಾನು ಮಾಡುತ್ತವ ಈ ಸಣ್ಣ ಕೆಲಸ ಚಿರವಾಗಿ ನಿಲ್ಲತ್ತೆ ಅನ್ನೋ ಹೋಪ್ಸನ್ನ ಹೇಳ್ತಾ ಇದ್ದಾರೆ. ಒಂದು ಧರ್ಮದ ಕಿರಿಯ ಕಾರ್ಯ ಶತಕೋಟಿ ಸೂರ್ಯರಿಗೆ ಬೆಳಕು, ಲೋಕಲಕ್ಷಕ್ಕೆ ಜೀವ. ನಮ್ಮ ಬಾಳಿದು ಬರಿಯ ಮಾಯೆ ಅಲ್ಲ, ನಮ್ಮ ಕರ್ಮವು ಬರಿಯ ಕನಸಲ್ಲ. ಹಾಗೆ ಹೇಳ್ತಿರುವಾಗ ರೈತ ಹೋಗಿದ್ನಲ್ಲ ದೇವಸ್ಥಾನಕ್ಕೆ, ಗುಡಿಗೆ, ಅವನು ಜಾತ್ರೆಯಿಂದ ಮುಗಿಸ್ಕೊಂಡು ವಾಪಸ್ ಬರ್ತಾನೆ. ರೈತ ನೋಡ್ಬಿಟ್ಟು ಜಲಗಾರನ್ ಕೇಳ್ತಾನೆ, ಜಲಗಾರ ಏನಿನ್ನು ಕೆಲಸ ಪೂರೈಸ್ಲಿಲ್ಲವೇ ಅಂತ. ಆಗ ಜಲಗಾರ ಹೇಳ್ತಾನೆ, ಇಲ್ಲ, ಕರ್ಮ ಮುಗಿಯುವ ಕಾಲ ಬಂದಿಲ್ಲವಿನ್ನು. ಶಿವನ ಗುಡಿಯಿಂದೇನು ತಂದಿರುವೆ ರೈತ. ರೈತ ಹೇಳ್ತಾನೆ, ಜಲಗಾರ ಪುಣ್ಯವಿಲ್ಲವೋ ನಿನಗೆ, ಪುಣ್ಯವಿಲ್ಲ. ಜಾತ್ರೆಯದು ವೈಭವದ ಜಾತ್ರೆ, ಜನವೇನು ಧನವೇನು ಆ ಗಲಭೆ ಏನು, ನೋಟಗಳೋ ಬಹುರಮ್ಯ, ನಾನದನ್ನು ಹೇಳಿ ಮುಗಿಸಲಾರೆನಪ್ಪ. ಜಲಗಾರ ಕೇಳ್ತಾನೆ, ಇರಲಿ, ಅದು ಶಿವನ ಗುಡಿಯಿಂದೇನು ತಂದಿರುವೆ. ಆಗ ರೈತ ಮತ್ತೆ ಕೇಳ್ತಾನೆ, ಆಹಾ, ಶಿವನ ಗುಡಿ ದೊಡ್ಡ ಗುಡಿ, ಏನು ಚಿತ್ರದ ಕೆಲಸ, ವಿಗ್ರಹವು ಬಲು ಚಂದ, ಜೋಯಿಸರ ಮಡಪಂಚೆ ಜರ್ದಾರಿಯಪ್ಪ, ಆ ಪರಿಯ ವೈಭವವ ನಾನಂತೂ ನೋಡಿಲ್ಲ. ಜಲಗಾರ ಹೇಳ್ತಾನೆ, ಅದಂತಿರಲಿ ರೈತ, ಶಿವನ ಗುಡಿಯಿಂದೇನು ತಂದಿರುವೆ ಅದನ್ನು ಹೇಳು. ಹಳ್ಳಿಯ ಗಮಾರ, ರೈತ ಹೇಳ್ತಿದ್ದ, ಹಳ್ಳಿಯ ಗಮಾರ, ಮೇಲೂರ ಜಲಗಾರ, ನಿನಗೇನು ಗೊತ್ತಾ, ಆ ಅಂದ ಆ ಚಂದ, ಆರತಿಯನ್ನು ನೋಡಿದೆನು, ಗಂಟೆ ಜಾಗಟೆಗಳನ್ನು ಬಾರಿಸಿದೆ, ಮಂತ್ರ ಹೇಳಿದರು ಅದನ್ನು ಕೇಳಿದೆ, ಹಣ್ಕಾಯಿ ಮಾಡಿಸಿದೆ, ಕರ್ಪೂರ ಉರಿಸಿದೆ, ಹರಕೆಯನ್ನು ಸಲ್ಲಿಸಿದೆ, ಮತ್ತೇನು. ಜಲಗಾರ ಹೇಳ್ತಾನೆ, ಅದಂತಿರಲಿ, ಶಿವನ ಗುಡಿಯಿಂದೇನು ತಂದಿರುವೆ ಹೇಳು. ರೈತ ಹೇಳ್ತಾನೆ, ಹಣ್ಣು, ಕಾಯಿ, ಹೂವು, ಕರ್ಪೂರ, ಕುಂಕುಮ ಇವುಗಳನ್ನು ತಂದಿರುವೆ. ಜಲಗಾರ ಕೇಳ್ತಾನೆ, ಶಿವನ ತರಲಿಲ್ಲವೇ. ರೈತ ಕೇಳ್ತಾನೆ, ಮರಳು ಜಲಗಾರ, ನಿನ್ನೊಡನೆ ಮಾತೇಕೆ, ಬಿಡು ಅಂತ ಹೇಳಿ ರೈತ ಹೋಗ್ತಾನೆ. ಆಗ ಒಬ್ಬ ಹಳ್ಳಿಯ ಹುಡುಗಿ ಜಾತ್ರೆಯಿಂದ ಹಿಂತಿರುಗಿ ಹಾಡ್ತಾ ಬರ್ತಾಳೆ. ಅವಳು ಒಂದು ಹಳ್ಳಿ ಹುಡುಗಿ ಜಾತ್ರೆಗೆ ಹೋಗಿದ್ದಾಳೆ, ಅವಳು ಹಾಡ್ಕೊಂಡು ಹೋಗ್ತಾ ಇದ್ದಾಳೆ. ಹುಡುಗಿ ಹಾಡ್ತಾ ಇದ್ದಾಳೆ, ಕೈಯಲ್ಲಿ ತಿರುಳಿಲ್ಲ ಮೈಯಲ್ಲಿ ಹುರುಳಿಲ್ಲ, ಕೈಯಲ್ಲಿ ತಿರುಳಿಲ್ಲ ಮೈಯಲ್ಲಿ ಹುರುಳಿಲ್ಲ, ಮನೆಯಲ್ಲಿ ಕಾಳಿಲ್ಲ ಕೂಳಿಲ್ಲ, ಅಪ್ಪ ನೋಡಲು ಜೋಗಿ ಅವ್ವ ನೋಡಲು ರೋಗಿ, ನನಗಂತೂ ಕಣ್ಣೀರು ಬಿಡುವಿಲ್ಲ, ಕಾಳಿಲ್ಲ ಕೂಳಿಲ್ಲ ಕಣ್ಣೀರು ಬಿಡುವಿಲ್ಲ, ಕಾಯಬಾರದೆ ಬಂದು ಕಾವೆನೆಂದಿಹ ಗೊಲ್ಲ. ಇದ್ದಕ್ಕನೊಬ್ಬಳ ಸಿದ್ದಕ್ಕನೊಬ್ಬಳ ರಕ್ಕಸ ಜವರಾಯ ಮುಕ್ಕಿದನು, ಇದ್ದಕ್ಕನೊಬ್ಬಳ ಸಿದ್ದಕ್ಕನೊಬ್ಬಳ ರಕ್ಕಸ ಜವರಾಯ ಮುಕ್ಕಿದನು, ಇದ್ದಣ್ಣನೊಬ್ಬನು ಮುದ್ದಣ್ಣನೊಬ್ಬನು ದೇಶ ತಿರುಗಿ ಹೋಗಲು ಹಾಳಾದನು. ನಮ್ಮ ಕಂಡರೆ ಕರುಬು ನೆರೆಯವರಿಗೆಲ್ಲ, ಕಾಯಬಾರದೆ ಬಂದು ಕಾವೆನೆಂದಿಹ ಗೊಲ್ಲ. ದನವ ಕಾಯಲು ನಾನು, ಕಳೆಯ ಕೀಳಲು ನಾನು, ನರಳುವ ಅವ್ವನ ಗತಿಯೇನು, ಹೇಳುವರಾರಿಲ್ಲ ಕೇಳುವರಾರಿಲ್ಲ,
ದಿಕ್ಕಿಲ್ಲ ಕೂಳಿಲ್ಲ ಗತಿಯಿಲ್ಲ, ಕವಿದ ಕತ್ತಲೆಯಲ್ಲಿ ಕಿರಣ ಒಂದಿಲ್ಲ, ಕಾಯಬಾರದೆ ಬಂದು ಕಾವೆನೆಂದಿಹ ಗೊಲ್ಲ, ಹರಕೆಯ ಹೊತ್ತೆ ಕಾಣಿಕೆ ತೆತ್ತೆ, ದೇವರಿಗೆ ಶರಣೆಂದು ಬೇಸತ್ತೆ, ಕಂಡ ಕಂಡ ಕಲ್ಲಿಗೆ ಕೈ ಮುಗಿದು ಸೋತೆ, ನನಗಿನ್ನೂ ತಪ್ಪದು ಈ ರೋತೆ, ಅಯ್ಯೋ ಗೋವಿಂದನೇ ಬಲ್ಲೆ ನೀನೆಲ್ಲ, ಕಾಯಬಾರದೆ ಬಂದು ಕಾವೆನೆಂದಿಹ ಗೊಲ್ಲ ಅಂತ ಹಾಡ್ತಾ ಹೋಗ್ತಾಳೆ. ಆಗ ಮೊದಲನೇ ಪಾರ್ವ ಬರ್ತಾನೆ, ಬ್ರಾಹ್ಮಣ ಬರ್ತಾನೆ. ಓ, ಇಂದಾದ ಲಾಭವೇ ಲಾಭ ಕಣೋ ಅಂತ. ಆಗ ಎರಡನೇವನ್ ಹೇಳ್ತಾನೆ, ನನಗಂತೂ ದಕ್ಷಿಣೆಯ ಹಬ್ಬ, ಹಣ್ಣು ಕಾಯಿನ ದುಡ್ಡು, ತೀರ್ಥ ಮಾರಿದ ದುಡ್ಡು. ಅದಕ್ಕೆ ಮೊದಲನೇ ಪರ್ವ ಹೇಳ್ತಾನೆ, ನಾನೊಬ್ಬ ಶೂದ್ರನನ್ನು ಸುಲಿಗೆ ಮಾಡಿದ ದುಡ್ಡು. ಎರಡನೇವನ್ ಹೇಳ್ತಾನೆ, ಅಂತೂ ನಮ್ಗೆಲ್ಲ ಶಿವನ ಗುಡಿಯ ದೆಸೆಯಿಂದ ಹಿಟ್ಟು ಹೊಟ್ಟೆಗೆ, ದುಡ್ಡು ಬಟ್ಟೆಗೆ. ಮೊದಲನೇವನ್ ಹೇಳ್ತಾನೆ, ಗುಟ್ಟು ಬಿಟ್ಟರೆ ಕೆಟ್ಟೆ, ನಡೆ ಬೇಗ ಬೇಗ ಅಂತ ಹೋಗ್ತಾರೆ. ಜಲಗಾರ ಇದನ್ನೆಲ್ಲ ಕೇಳ್ತಾ ಇರ್ತಾನೆ. ಕೇಳ್ದವನು, ಜೋಯಿಸರು ಗುಡಿಯ ನುಗ್ಗುವ ಮುನ್ನವೇ ಶಿವನ ಹೊರಗಟ್ಟಿ ನುಗ್ಗುವರು, ಶಿವ ಶಿವ ಗುಡಿಯೊಳಿದ್ದರೂ ಕೂಡ ದೇವರಿಂದ ಅತಿ ದೂರವಿಹ ಪಾಪಿ ಅಂತವನು ಅಂತ ಹೇಳ್ತಾರೆ. ಮುಂದಿಂದು ಬೇಕಿದ್ರೆ ಮುಂದಿನ ಸಭೆಯಲ್ಲಿ ಮುಂದುವರಿಸೋಣ. ಧನ್ಯವಾದಗಳು ಮೇಡಮ್. ಕಾಯಬಾರದೆ ಅದೊಂದು ಸೆಂಟೆನ್ಸ್ ಸರಿಯಾಗಿ ಅರ್ಥ ಆಗ್ಲಿಲ್ಲ, ಹೇಳಿ ಮೇಡಮ್. ಅದು ಹುಡುಗಿ, ಹಳ್ಳಿ ಹುಡುಗಿ, ಅವಳ ಮನೆಯ ಕಷ್ಟಗಳನ್ನ ಅವಳು ಹೇಳ್ಕೊತಿದ್ದಾಳೆ. ತಂದೆ ಜೋಗಿ ಆಗ್ಬಿಟ್ಟಿದ್ದಾನೆ, ಮನೆ ಬಿಟ್ಟು ಹೊರಟೋಗಿದ್ದಾನೆ. ಕಾಯಬಾರದೆ ಬಂದು ಕಾವೆನೆಂದಿಹ ಗೊಲ್ಲ, ಕೃಷ್ಣನನ್ನ ಕುರಿತು ಹೇಳ್ತಾಳೆ. ಕಾಯಬಾರ್ದ, ನನ್ನ ಕಾಯ್ತೀನಿ ಅಂತ ಹೇಳ್ತಾನಲ್ಲ ದೇವರು ಗೊಲ್ಲ, ಕೃಷ್ಣನ ಬಗ್ಗೆ, ಗೋವಿಂದನ ಬಗ್ಗೆ ಬರಬಾರ್ದ ಅಂತ. ಅಂದ್ರೆ ಡಿಫ್ರೆಂಟ್ ಎಲ್ಲಾ ಒಂದು ವಿವಿಧ ರೀತಿಯಲ್ಲಿ ಜನಗಳ ಒಂದು ಜೀವನ ಚಿತ್ರಣ, ಹೇಗೆ ದೇವರು ಅನ್ನೋ ಒಂದು ಏನಂತ ಪರಿಕಲ್ಪನೆಯನ್ನ ಇಟ್ಕೊಂಡು ಆ ಹುಡುಗಿನೂ ಪಾಪ ಎಷ್ಟೋ ಹೇಳ್ತಾಳೆ, ಹರಕೆ ಹೊತ್ತೆ ಕಾಣಿಕೆ ತೆತ್ತೆ, ಆದ್ರೂ ನನ್ನ ಕಷ್ಟಗಳು ಇನ್ನು ಪರಿಹಾರ ಆಗಿಲ್ಲ, ಕಂಡ ಕಲ್ಲಿ ಕೈ ಮುಗಿದೆ ಕಾಯ್ತೀನಿ ಅಂತ ದೇವ್ರು ಯಾಕೆ ಬರ್ತಿಲ್ಲ ಅಂತ ಅವಳು ಕೇಳ್ತಾಳೆ. ಹೇಗೆ ವಿವಿಧ ಜನಗಳು ವಿವಿಧ ರೀತಿಯ ಅವರ ಅನುಭವಗಳನ್ನ ಇಲ್ಲಿ ಮುಂದೆ ಜಲಗಾರ ಅದನ್ನ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಆ ತರ ಇದನ್ನ ನೋಡ್ಬೋದು. ಕಾಯಬಾರದೆ ಬಂದು ಕಾವನೆಂದಿಹ ಗೊಲ್ಲ.